ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದೇವ್ರ ಸಾಮಾನು ಕ್ಲೀನಿಂಗ್ ವಾರ ಬಂತು ಅಂದರೆ ನಮ್ಮ ಗೃಹಿಣಿಯರಿಗೆ ಈ ಒಂದು ಕೆಲಸ ಒಂದು ಕಷ್ಟಕರವಾಗಿರುತ್ತೆ. ಅದನ್ನು ತುಂಬ ಸುಲಭವಾಗಿ ನಿಮ್ಮ ಹತ್ರ ಪೀತಾಂಬರಿ ಪೌಡರ್ ಇಲ್ಲ ಅಂದರೂ ತುಂಬ ಸುಲಭವಾಗಿ ಹೇಗೆ ನಾವು ಬೇಗ ಪಳಪಳ ಹೊಳೆಯೋ ಥರ ನಾವು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ನಾನು ಇಷ್ಟು ದೇವ್ರ ಸಾಮಾನು ತೊಗೊಂಡಿದ್ದೀನಿ. ಇದನ್ನು ಪಟಾಪಟ್ ಕ್ಲೀನ್ ಮಾಡ್ಕೊಂಬರೋಣ. ಇವಾಗ ಒಂದು ಬೇಷನಲ್ಲಿ ನೀರು ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಲೆಮನ್ ಸಾಲ್ಟನ್ನು 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇದು ದೇವ್ರ ಸಾಮಾನು ತೊಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಚಮಚದಷ್ಟು ಸೋಪಿನ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಚೆನ್ನಾಗಿ ಅಬ್ಸರ್ವ್ ಆಗ್ತಾಯಿದೆ, ನೋಡ್ಬೋದು ನೀವು. ಲೆಮನ್ ಸಾಲ್ಟ್ ಮತ್ತು ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಪುಡಿ ಉಪ್ಪನ್ನು. ಒಂದು ಅರ್ಧ ಚಮಚದಷ್ಟು ವೆನಿಗರ್ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ವಿಮ್ ಲಿಕ್ವಿಡ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪಾತ್ರೆ ಸೋಪ್ ಇದ್ದರೆ ಅದರ ಒಂದು ಪೇಸ್ಟನ್ನು ಒಂದು ಚಾಕುದ ಸಹಾಯದಿಂದ ಹೆರಿದ್ಬಿಟ್ಟು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಅದ್ಭುತವಾದ ಲಿಕ್ವಿಡ್ ರೆಡಿ ಆಯಿತು. ಈಗ ಎಲ್ಲ ದೇವ್ರ ಸಾಮಾನುಗಳನ್ನು ಅದರಲ್ಲಿ ನೆನೆಸ್ಕೊಳ್ಳೋಣ. ಇದು ಅರಿಶಿನ ಕುಂಕುಮ ಹಾಕೋದು ತುಂಬ ಕರೆ ಕಟ್ಬಿಟ್ಟಿದೆ. ಹಾಗೆ ನೋಡಿ, ಎಲ್ಲವನ್ನು ನೆನೆಸ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮ ಹಾಕೋದು ದೀಪಗಳು ತುಂಬ ಕರೆ ಕಟ್ಬಿಟ್ಟಿದೆ. 1 ನಿಮಿಷ ಹಿಂಗೆ ನೆನೆಸಿಡಿ ಸಾಕು. ನೀವು ಇದನ್ನು ಉಜ್ಜೋದೇ ಬೇಡ, ಅದಾಗೆ ಬಿಟ್ಕೊಳ್ಳುತ್ತೆ ಎಲ್ಲ. ನೋಡಿ, ಬಿಟ್ಕೊಳ್ತಾ ಇದೆ. 1 ನಿಮಿಷ ಹಾಗೆ ನೀವು ಕೈಯಲ್ಲಿ ಸ್ವಲ್ಪ ತಿಕ್ಕಿದರೆ ಸಾಕಾಗುತ್ತೆ. ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ನಿಮಗೆ ತುಂಬ ಕರೆ ಕಟ್ಟಿದೆ, ಯಾಕೋ ಇವಾಗ ತೊಳೆಯೋಕ್ಕೆ ಬೇಜಾರಾಗುತ್ತೆ ಅಂದಾಗ ಈ ಥರ ಮಾಡಿ ಸಾಕು. 1 ನಿಮಿಷ ಒಂದು ಪಾತ್ರೆಯಲ್ಲಿ ನೆನೆಸಿಡಿ ಸಾಕು. ನೀವು ಆಮೇಲೆ ಉಜ್ಜೋದೇ ಬೇಡ. ಚೆನ್ನಾಗಿ ಎಲ್ಲ ಒಂದು ಕಿಲಿಬಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ನೋಡಿ, ಈ ಥರ ಅಂದ್ಬಿಟ್ಟು ನಂತರ ನೀವು ತಣ್ಣೀರಲ್ಲಿ ತೊಳೆದ್ಬಿಟ್ರೆ ಸಾಕಾಗುತ್ತೆ. ನೋಡಿ, ತುಂಬ ಸುಲಭ ವಿಧಾನದಲ್ಲಿ ಇದನ್ನು ನಾವು ಪಾತ್ರೆಗಳನ್ನು, ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಬೋದು. ನೋಡಿ, ಬೇಕಿದ್ರೆ ಇಂಥದ್ದೊಂದು ಚೆನ್ನಾಗಿರೋ ಬ್ರಷಲ್ಲಿ ನೀಟಾಗಿ ಒಳಗಡೆ ಎಲ್ಲ ಹಾಕಿ ಉಜ್ಜಿಬಿಟ್ರೆ, ಯಾಕಂದರೆ ಇದರಲ್ಲಿ ನಾನು ಪಾತ್ರೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ವಿಮ್ ಲಿಕ್ವಿಡ್ ಇದ್ದರೆ ನಿಮ್ಮ ಹತ್ರ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಸಬೀನಾ ಪೌಡರ್ ಇದ್ದರೆ ಅದನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಒಂದೇ ಸಲ ಉಜ್ಜಿಬಿಡಿ, ನೀಟಾಗಿ ಹೋಗುತ್ತೆ. ನೋಡಿ, ಪೂಜೆ ಸಾಮಾನನ್ನು ಕ್ಲೀನ್ ಮಾಡೋದೇ ಕಷ್ಟ ಆಗಲ್ಲ, ಕಷ್ಟ ಅನಿಸಲ್ಲ ನಿಮಗೆ. ಅಷ್ಟು ಬೇಗ ನೀವು ಇದನ್ನು ಕ್ಲೀನ್ ಮಾಡ್ಕೋಬೋದು. ವಾರದಲ್ಲಿ 1 ಸಲ ಕ್ಲೀನ್ ಮಾಡಿದರೆ ನೀಟಾಗಿರುತ್ತೆ. ಒಂದೇ ಸಲ ಕ್ಲೀನ್ ಮಾಡ್ಬೋದು. ನೋಡಿ, ನಾವಿಲ್ಲಿ ಪಾತ್ರೆ ಸೊಪ್ಪನ್ನು ಸ್ವಲ್ಪ ಹಾಕಿದ್ದೀವಿ, ಹಾಗಾಗಿ ತುಂಬ ನೀಟಾಗುತ್ತೆ. ಒಂದೇ ಸಲನೇ ಕ್ಲೀನ್ ಆಗಿಬಿಡುತ್ತೆ. 2ನೇ ಸಲ ತೊಳೆಯೋ ಅವಶ್ಯಕತೆಯೇ ಇಲ್ಲ. ಬೇಗವಾಗಿ ನಾವು ಇದನ್ನು ತೊಳಿಬೋದು. ನೆನಿತಾನೆ ಇದ್ರದ್ದೆಲ್ಲ ಒಂದು ಕಿಲುಬಿನ ಅಂಶ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಎಲ್ಲವೂ ಕ್ಲೀನ್ ಆಯಿತು. ಎಷ್ಟು ನೀಟಾಗಿದೆ. ಈ ನೀರನ್ನು ನೀವು ಬಾತ್ರೂಮಿಗೆ ಹಾಕಿ ಕ್ಲೀನ್ ಮಾಡ್ಬೋದು. ಸಣ್ಣ ಮುಚ್ಚಳಗಳು ಅಂದರೆ ಕ್ಯಾಪ್ಗಳು ಬರುತ್ತಲ್ಲ, ಆ ಒಂದು ಕ್ಯಾಪ್ ಅಂತೂ ತುಂಬ ನೀಟಾಗ್ತವೆ. ಈಗ ಚೆನ್ನಾಗಿರೋ ನೀರಲ್ಲಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಪಟಾಪಟ್ಟಾಗಿ ನಮ್ಮ ಪೂಜಾ ಸಾಮಗ್ರಿಗಳನ್ನು ನಾವು ಕ್ಲೀನ್ ಮಾಡ್ಕೋಬೋದು. ಇದು ಒಂದು ತುಂಬ ಸುಲಭ ವಿಧಾನ. ನೀವು ಪೂಜಾ ಸಾಮಗ್ರಿಗಳನ್ನು ವಾರದಲ್ಲಿ ಕ್ಲೀನ್ ಮಾಡುವಾಗ ಈ ಮೆಥಡನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಪೂಜಾ ಸಾಮಾನುಗಳು ತಳ ಅಂತ ಹೊಳಿತಾ ಇರುತ್ತವೆ. ಈ ವಿಧಾನದಲ್ಲಿ ಕ್ಲೀನ್ ಮಾಡುವಾಗ ಸಣ್ಣ ಕ್ಯಾಪ್ಗಳಂತೂ ತುಂಬ ನೀಟಾಗ್ತವೆ. ನೋಡಿ, ಎಲ್ಲವನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ಈಗ ಒರೆಸ್ಕೊಳ್ಳೋಣ ಒಂದು ಕಾಟನ್ ಬಟ್ಟೆಯಲ್ಲಿ. ಈ ಥರ ಒರೆಸೋದ್ರಿಂದ ಬೇಗ ಕಿಲ್ಬಲ್ಲ, ನೀಟಾಗಿರುತ್ತೆ. ಹಸಿ ಅಂಶ ಇರಬಾರ್ದು. ಬೇಗನೆ ಡ್ರೈ ಮಾಡಿಬಿಡ್ಬೇಕು ಇದನ್ನು. ಎಷ್ಟೇ ಪೂಜಾ ಸಾಮಾನುಗಳಿದ್ರೂ, ಚಿಕ್ಕ ಪೂಜಾ ಸಾಮಾನುಗಳಿದ್ರೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಈ ಲಿಕ್ವಿಡನ್ನು ಮಾಡಿಕೊಂಡು 1 ನಿಮಿಷ ನೆನೆಸಿಟ್ಟು ನೋಡಿ, ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ವಿಡಿಯೋ ಯೂಸ್ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.